ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಸೂಪರ್ 3 ಸಮಾಜದ ಕಟ್ಟಕಡೆ ವ್ಯಕ್ತಿಯ ಸಮಸ್ಯೆಯನ್ನು ಆಲಿಸಿ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಒಂದು ವಿನೂತನ ಪ್ರಯತ್ನ. ಇದರಲ್ಲಿ ನಾವು ಅನೇಕ ರೀತಿಯಲ್ಲಿ ಯಶಸ್ಸು ಕಂಡಿದ್ದೀವಿ. ನಾವು ಮೊನ್ನೆಗೆ 1 ವರ್ಷವನ್ನು ಪೂರೈಸಿದ್ವಿ. ಈ ಸಂದರ್ಭದಲ್ಲಿ 150 ಇಂತಹ ಸುದ್ದಿಗಳ ಪೈಕಿ 120 ಸುದ್ದಿಗಳಿಗೆ ಪರಿಪೂರ್ಣವಾದಂತಹ ಒಂದು ಪರಿಹಾರವನ್ನು ಒದಗಿಸಿಕೊಟ್ಟಿದ್ದೀವಿ. ಬನ್ನಿ ಇವತ್ತಿನ ಸ್ಟೋರಿ ನೋಡೋಣ. ಈ ಹೆದ್ದಾರಿಯಲ್ಲಿ ಮಿಸ್ ಆದರೆ ಖೇಲ್ ಖತಮ್, ನಾಟಕ್ ಬಂದ್. ಯಮಕೊಳ ಪಕ್ಕದಲ್ಲಿ ಸಾವಿನ ಸವಾರಿ, ಸ್ವಲ್ಪ ಯಾಮಾರಿದ್ರು ಜೀವ ಗೊಟಕ್ಕನ್ನತ್ತೆ. ಯಮಕೊಳ ಪಕ್ಕದಲ್ಲಿ ಸಾವಿನ ಸವಾರಿ, ಸ್ವಲ್ಪ ಯಾಮಾರಿದ್ರು ಕೂಡ ಜೀವ ಗೊಟಕ್ಕನ್ನಬಹುದು. ಈ ಹೆದ್ದಾರಿಯಲ್ಲಿ ಸ್ವಲ್ಪ ಮಿಸ್ ಆದರೆ ಖೇಲ್ ಖತಮ್, ನಾಟಕ್ ಬಂದ್. ಏನದು ಸ್ಟೋರಿ? ಅಫ್ಕೋರ್ಸ್ ಮಡಿಕೇರಿಯ ಸ್ಟೋರಿ. ಏನದು? ಯಾರಿಗೆ ಸಮಸ್ಯೆ ಆಗ್ತಾ ಇದೆ? ಯಾರು ಜೀವಭಯದಲ್ಲಿ ಓಡಾಡ್ತಾ ಇದ್ದಾರೆ? ಅಲ್ಲಿ ಸ್ವಲ್ಪ ಯಾಮಾರಿದ್ರು ಯಮನ ಪಾದ ಸೇರೋದು ಗ್ಯಾರಂಟಿ ಅಂತೆ. ಅದು 100 ವಾಹನಗಳು ಸಂಚರಿಸುವ ಜಾಗ. ಆ ವಾಹನ ಶ್ರೀಮಂತ ಬಡವ ಜಾತಿ ಅಂತ ನೋಡಲ್ಲ. ಬಿದ್ದರೆ ಢಮಾರ್. ರಸ್ತೆಗೂ ಅದಕ್ಕೂ ಇರೋದು ಬರೀ 4 ಅಡಿ. 4 ಅಡಿ ಗ್ಯಾಪ್. ಹೆಚ್ಚು ಕಮ್ಮಿ ಆದರೆ ಆ 4 ಅಡಿ ಸ್ವಲ್ಪ ಮುಂದ್ಗಡೆಯಿಂದ ಯಾವುದೋ ಗಾಡಿ ಬಂತು ಅಂತೇಳಿ ಒಂದು ಸೈಡ್ ತಗೊಂಡ್ಬಿಟ್ರೆ ಸೀದಾ ಉಪ್ಪರ್. ಬನ್ನಿ, ಎಲ್ಲಿಯ ಸ್ಟೋರಿ ಹೇಳ್ತಾ ಇದ್ದೀನಿ, ಎಷ್ಟು ಭಯಾನಕವಾಗಿದೆ, ಯಾರಿದನ್ನು ಸರಿ ಮಾಡಬೇಕು, ಇದು ಸರಿಯಾದರೆ ಎಷ್ಟು ಜನರಿಗೆ ಲಾಭ ಆಗುತ್ತೆ, ಬನ್ನಿ ನೋಡೋಣ. ಹೆದ್ದಾರಿ ಪಕ್ಕದಲ್ಲಿಯೇ ಇದೆ ಯಮಕೊಳ. ಸ್ವಲ್ಪ ಯಾಮಾರಿದ್ರು ಜೀವ ಖಲ್ಲ. ರಾಜ್ಯದಲ್ಲಿ ವಾಹನಗಳು ಕೆರೆ ಕಾಲುವೆಗಳಿಗೆ ಬಿದ್ದು ಅದೆಷ್ಟೋ ಪ್ರಯಾಣಿಕರು ಮೃತಪಟ್ಟ ಘಟನೆ ನಮ್ಮ ಕಣ್ಣ ಮುಂದೆಯೇ ಇದೆ. ಅಂತಹದೇ ಒಂದು ಡೇಂಜರ್ ಹೆದ್ದಾರಿ ಕೊಡಗು ಜಿಲ್ಲೆಯಲ್ಲಿ ಇದ್ದರೂ ಇದುವರೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ರಸ್ತೆಯಲ್ಲಿ ಸಂಚಾರ ಮಾಡುತ್ತಿರುವ 100 ವಾಹನಗಳು, ಆತಂಕದಲ್ಲಿ ನೋಡುತ್ತಿರುವ ಗ್ರಾಮಸ್ಥರು, ಎಲ್ಲಿ ಯಾವಾಗ ಏನಾಗುತ್ತೋ ಅನ್ನೋ ಭಯ. ಎಸ್, ಈ ಸಾವಿನ ಕೆರೆ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಬಾಣಾವರದಲ್ಲಿ. ಇದು ಕಲ್ಲು ಕ್ವಾರೆಯಿಂದ ನಿರ್ಮಾಣವಾದ ಬೃಹತ್ ಕೆರೆ. ಸುಮಾರು 80 ಅಡಿ ಆಳದ ಈ ಕೆರೆ ಕಳೆದ 50 ವರ್ಷಗಳಿಂದಲೂ ಹೀಗೆಯೇ ಇದೆ. ಕೆರೆಯ ಪಕ್ಕದಲ್ಲಿಯೇ ಬಾಣವಾರ ಸೋಮವಾರಪೇಟೆ ರಸ್ತೆ ಹೋಗುತ್ತದೆ. ದಿನನಿತ್ಯ ಇಲ್ಲಿ 100 ವಾಹನಗಳು ಸಂಚಾರ ಮಾಡುತ್ತವೆ. ಇನ್ನು ಚಾಲಕರು ಸ್ವಲ್ಪ ಯಾಮಾರಿದ್ರೂ ಅನಾಹುತ ಕಟ್ಟಿಟ್ಟ ಬುತ್ತಿ. ಇದಕ್ಕೊಂದು ತಡೆಗೋಡೆ ನಿರ್ಮಾಣ ಮಾಡಿಕೊಡಿ ಎಂದು ಲೋಕೋಪಯೋಗಿ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದು ಹೆಚ್ಚು ಕಮ್ಮಿ ನಾವು ಚಿಕ್ಕವರಾಗಿದ್ದರಿಂದಲೂ ನಡೀತಲೇ ಇದೆ ಕೆಲಸ. ನಮಗೆ ಹೆಚ್ಚು ಕಮ್ಮಿ ನಮಗೆ ಈಗ 64 ವರ್ಷ. ಅಷ್ಟು ವರ್ಷದಿಂದಲೂ ಇದು ಕೆಲಸ ನಡೀತಿತ್ತು, ಮಧ್ಯದಲ್ಲಿ ನಿಂತೋಯ್ತು. ಇವಾಗ ಆಳ ಇದೆ. ಈಗ ಹೈವೇ ರೋಡಲ್ಲಿ ವೆಹಿಕಲ್ಗಳು ಸಿಕ್ಕಾಪಟ್ಟೆ ತಿರುಗ್ತಾ ಇರ್ತವೆ. ಆದ್ದರಿಂದ ಏನಾಗುತ್ತೆ ಅಂದರೆ ಬ್ರೇಕ್ ಫೇಲ್ ಆಯಿತು ಅಥವಾ ಏನೋ ಆಯಿತು, ಹೋಗಿ ಕೆರೆ ಒಳಗೆ ಇದು ಕೋರೆ ಒಳಗೆ ಹೋಗಿ ಬಿದ್ದರೆ ಯಾರು ನೈಟಲ್ಲೆಲ್ಲ ಬಂದು ನೋಡ್ತಾರ? ಹೋದರು. ಅದರಿಂದ ಇದನ್ನು ಏನು ಅಂದರೆ ಸರ್ಕಾರದವ್ರಿಗೆ ಹೇಳ್ತಾ ಇರೋದೇನೆಂದರೆ ಇಲ್ಲೊಂದು ತಡೆಗೋಡೆ ಬೇಕಾಗಿದೆ. 5 ಅಡಿ ಅಂತರದಲ್ಲಿ ಇದಕ್ಕೆ ಒಂದು ತಡೆಗೋಡೆಯನ್ನು ನಿರ್ಮಿಸಬೇಕು. ಮತ್ತು ಇದಕ್ಕೆ ಮನವಿಯನ್ನು ನಾವು ಅರಣ್ಯ ಇಲಾಖೆ ತಿಳಿಸಿದ್ವಿ. ಇಲ್ಲಿವರೆಗೂ ಅವರು ಯಾವುದೇ ಸ್ಪಂದಿಸಿಲ್ಲ ನಮ್ಮ ಮನವಿಗೆ. ನಿಜವಾಗಿಯೂ ಸಮಸ್ಯೆ ಇದೆ. ಸಂಜೆ ಆಗ್ತಾ ಇದ್ದಂತೆ ವಾಹನ ಸವಾರರಿಗೆ ಈ ಕೆರೆ ಕಾಣಿಸೋದೇ ಇಲ್ಲ. ಕೆರೆಯಿಂದ ರಸ್ತೆಗೆ 3 ಅಡಿ ಅಂತರವಿದ್ದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ದೊಡ್ಡ ದುರಂತವೇ ಸಂಭವಿಸಿ ಬಿಡುತ್ತದೆ. ಈ ಹಿಂದೆ ಹಲವು ಕಾರ್ಮಿಕರು ಕೆರೆಯಲ್ಲಿ ಬಿದ್ದು ಉಸಿರು ಚೆಲ್ಲಿದ್ದಾರೆ. ಈ ಬಾರಿ ಬಾಣಾವರ ಅರಣ್ಯ ವ್ಯಾಪ್ತಿಗೆ ಬರೋದ್ರಿಂದ ಅರಣ್ಯ ಇಲಾಖೆಯವರೇ ತಡೆಗೋಡೆ ನಿರ್ಮಾಣ ಮಾಡಬೇಕು ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಅನುಕೂಲ ಒಳ್ಳೇದು ಸರ್. ಈಗ ಬಟ್ಟೆ ಒಯ್ಯಕ್ಕೆಲ್ಲ ಬರ್ತಾರೆ, ಹೆಂಗಸರು ಮಕ್ಕಳೆಲ್ಲ ಬರ್ತಾರೆ. ಸ್ವಲ್ಪ ಕಾಲು ಜಾರಿ ಏನಾದರೂ ಹೋದರೆ ಒಳಗೇನೆ ಡೆತ್ ಆಗಿಬಿಡ್ತಾರೆ. ನಮಗೆ ಇಲ್ಲಿ ಒಂದು ತಡೆಗೋಡೆ ಸರ್ಕಾರದಿಂದ, ಜಿಲ್ಲಾ ಪಂಚಾಯತಿಯಿಂದ ಅಥವಾ MLA ಫಂಡಿಂದ ಎಲ್ಲಿ ಯಾವ ಕಡೆಯಿಂದ ಬರುತ್ತೆ ಅದು ಸಿಕ್ಕಿದ್ರೆ ನಮಗೆ ಸಾರ್ವಜನಿಕರಿಗೆ ಭಾರಿ ಒಳ್ಳೆಯದು. ನಾವು ಮಾಡಲ್ಲ ಅಂತ ಅರಣ್ಯ ಇಲಾಖೆ, ಇತ್ತ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಲೋಕೋಪಯೋಗಿ ಇಲಾಖೆ. ಈ 2 ಇಲಾಖೆಗಳ ಕಚ್ಚಾಟದಿಂದ ಜನರ ಜೀವ ಹೋಗದಿದ್ರೆ ಸಾಕು. ಅಧಿಕಾರಿಗಳೇ ಮೊದಲೇ ಎಚ್ಚೆತ್ತುಕೊಳ್ಳಿ, ಇಲ್ಲ ಸೂಪರ್ 3 ಮಾಂಜಾ ಬೀಳೋದು ಗ್ಯಾರಂಟಿ. ಬಿ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಇದು ವಾಹನ ಸವಾರರಿಗೆ ಇದರ ಬಗ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ, ಇದು ಎಷ್ಟು ಡೇಂಜರ್ ಅಂತೇಳಿ. 70 ಅಡಿ ಆಳ ಇದೆ ಸರ್, ಅಲ್ಲಿ 80 ಅಡಿ ಆಳ ಇದೆ. ನಿಮಗೆ ಮಂಡ್ಯದಲ್ಲಿ ಒಂದು ದುರಂತ ಸಂಭವಿಸ್ತು ಗೊತ್ತಾ? ಮಂಡ್ಯದಲ್ಲಿ ಒಂದು ದುರಂತ ಸಂಭವಿಸ್ತು ಗೊತ್ತಾ? ಇದೇ ಥರ ಇದ್ದದ್ದು. ಇಲ್ಲಿ ಕಂದಕ ಥರ ಇಲ್ಲ, ಅದೊಂದು ಅಂದರೆ ಜಂಪ್ ಥರ ಹೊಡಿಬೇಕು ಅಂತಿಲ್ಲ, ಬಟ್ ಡೈರೆಕ್ಟಾಗಿ ನೋಡಿ, ಅಲ್ಲಿ ನೋಡಿ ರೋಡ್ ಹೆಂಗೆ ಕಾಣ್ತಾ ಇದೆ. ಫಾಸ್ಟಾಗಿ ಬಂದು ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವೇನು ಮಾಡಬೇಕಾಗಿಲ್ಲ. ಅಲ್ಲೊಂದು ಈಗ ರೋಡಲ್ಲಿ ಹೋದಾಗ ಒಂದು ವೈಟ್ನರ್ ಪೇಂಟ್ ಹಾಕಿರ್ತಾರಲ್ವ,
ಅದು ನಮ್ಗೆ ಎಷ್ಟು ಸುರಕ್ಷತೆ ಕೊಡುತ್ತೆ ನೋಡಿ. ಈಗ ಒಂದು ರೋಡ್ ಇರುತ್ತೆ, ರೋಡು ತುಂಬ ಎತ್ತರದಲ್ಲಿರುತ್ತೆ, ಎಜ್ಜಿರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದು ವೈಟ್ ಲೈನ್ ಹಾಕಿದ ತಕ್ಷಣ ಡ್ರೈವಿಂಗ್ ಭಾಳ ಈಸಿ ಆಗಿಬಿಡ್ತದೆ. ಅದೊಂದು ಮೈಂಡ್ ಸೆಟ್ ಅದು. ಇಲ್ಲಿ ಹಾಗಲ್ಲ. ಇಲ್ಲಿ ನಿಮಗೆ ವೈಟ್ ಗೀಟಲ್ಲಿ ಹಾಕಿದ್ದಾರೆ. ಒಂದು 4ರಿಂದ 5 ನೀವು ಏನು ತಡೆಗೋಡೆ ಥರ ಮಾಡಿದರೆ ಒಂದು 10 ಕಂಬ ಬೇಕಾದಿತ್ತು ಅಲ್ಲಿಂದ ಇಲ್ಲಿ ತನಕ. ಅದಕ್ಕೇನಾದರೂ ಒಂದು ವಯರ್ ಥರನೋ ಮತ್ತೊಂದು ಥರನೋ ಹಾಕಿದರೆ ಮುಗಿದೋಯ್ತು. ಮಾನಸಿಕವಾಗಿ ನಾವು ಒಂದು ಸೇಫ್ಟಿ ಫೀಲ್ ಮಾಡ್ತೀವಿ ನೋಡಿ. ಇಲ್ಲಿ ಆ ಕಡೆಯಿಂದ ಬರುವಂಥದ್ದು, ಈ ಕಡೆಯಿಂದ ಬರುವಂಥದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಆಯಿತು. ಇದು ಈಗ ಇಲ್ಲಿ ನೀರಿಗೆ ಬಿದ್ದು ಇಟ್ಕೊಳ್ಳಿ, ಇದು 80 ಅಡಿ ಆಳ ಇದೆ. 80 ಅಡಿ ಆಳ, 80 ಅಡಿ ಆಳ ಅಂದರೆ 10-12 ಜನ ಮುಳುಗುವಷ್ಟು ಆಳ ಇದೆ. ಅನೇಕರು ನೋಡಿ ಇದನ್ನು ಯಾರು ಮಾಡಬೇಕು ಅಂತಂದರೆ ನೋಡಿ, PWD ಇಲಾಖೆ ಇದರ ಬಗ್ಗೆ ಗಮನ ಹರಿಸಬೇಕು. ಅರಣ್ಯ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಕಿತ್ತಾಟ ಇದು. ಇಲ್ಲಿ ನಾವು ಅರಣ್ಯವನ್ನು ನಾಶ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳ್ತಾ ಇಲ್ಲ. ಪ್ರಕೃತಿಯನ್ನು ಕೂಡ ಉಳಿಸಿ ನೀವು ಅದ್ಭುತವಾಗಿ ಒಂದು ತಡೆಗೋಡೆ ಮಾಡಿಬಿಟ್ರೆ ಇಲ್ಲೇ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಯಾರು? ಸಿದ್ದೇಗೌಡರು ಮುಖ್ಯ ಇಂಜಿನಿಯರ್, ಭಾಸ್ಕರ್ ಅರಣ್ಯಾಧಿಕಾರಿಗಳು. ನಿಮ್ಮದೆಲ್ಲ ಜವಾಬ್ದಾರಿ ಅಲ್ಲ ಭಾಸ್ಕರ್ ಅವರೇ. ಅರಣ್ಯಾಧಿಕಾರಿಗಳು ಅಂತಂದ್ರೆ ಏನು ಕೆಲಸ ನಿಮಗೆ? ಮತ್ತೆ ಇಲ್ಲಿ ಏನಾದರೂ ಜೀವ ತೊಂದರೆ ಆಗುತ್ತೆ ಅಂದರೆ ಸಿದ್ದೇಗೌಡರು ಕೂಡ ಜೀವ ತೊಂದರೆ ಆಗುತ್ತೆ ಅಂತ ಹೇಳುವಾಗ, ಅರಣ್ಯ ಅಂತಂದರೆ ನೀವು ಕೇವಲ ಪ್ರಾಣಿ ಪಕ್ಷಿಗಳನ್ನು ಮರಗಿಡಗಳನ್ನು ಮಾತ್ರವಲ್ಲ, ಅದರ ಜೊತೆಗೆ ಅರಣ್ಯ ಅಂತ ಹೇಳುವಾಗ ಇದು ಬರುತ್ತೆ. ಈ ಒಂದು ಕೊಳ ರಕ್ಷಣೆ, ಅದಕ್ಕೆ ಯಾರು ಬೀಳದಾಗೆ ನೋಡ್ಕೊಳ್ಳೋದು, ಅದು ಕೂಡ ನಿಮ್ಮ ಜವಾಬ್ದಾರಿ ಆಗುತ್ತೆ. ವೆಂಕಟೇಶ್ ನಾಯಕ್ PWD ಇಂಜಿನಿಯರ್ ನೋಡಿ, ಇವರು ಭಾಸ್ಕರ್ ಅರಣ್ಯಾಧಿಕಾರಿಗಳು. ಅರಣ್ಯಾಧಿಕಾರಿಗಳೆಲ್ಲ ಇವು ರೆಡಿ ಆಗಬೇಕಪ್ಪ. ವೆಂಕಟೇಶ್ ನಾಯಕ್ PWD ಇಂಜಿನಿಯರ್, ಇದು ನಿಮ್ಮ ಗಮನಕ್ಕೂ ತರ್ತಾ ಇದ್ದೀನಿ. ಮಂಥರ್ಗೌಡರು ಇಲ್ಲೇ ಶಾಸಕರು, ನಿಮ್ಮ ಗಮನಕ್ಕೂ ತರ್ತಾ ಇದ್ದೀನಿ. ಆನಂದ್ ಪ್ರಕಾಶ್ ಮೀನಾ CEO, ಜಿಲ್ಲಾ ಪಂಚಾಯತ್ CO, ಕಾರ್ಯನಿರ್ವಹಣಾಧಿಕಾರಿ. ಆನಂದ್ ಪ್ರಕಾಶ್ ಮೀನಾ ಅವರೇ, ಈ PWD ಮತ್ತು ಅರಣ್ಯ ಇಲಾಖೆಯನ್ನು ಕರೆಸಿನೋ ಮತ್ತೊಂದೇನೋ ಮಾಡಿ, ಆ ಕಡೆ ಆದರೆ ಆ ಕಡೆ, ಈ ಕಡೆ ಆದರೆ ಈ ಕಡೆ, ಈ ಕಡೆಗೆ ಒಂದು ನೀವು ತಡೆಗೋಡೆ ಕಟ್ಟಿಬಿಟ್ರೆ ಬಹಳ ದೊಡ್ಡ ಮಟ್ಟದ ನೋಡಿ ನಾಳೆ ದುರಂತ ಆಗೇ ಆಗತ್ತೆ. ಯಾಕೆಂದರೆ ರೋಡ್ ಸೈಡಲ್ಲಿ ಎಂಥ ಸೇಫ್ಟಿ ಇರುವಂಥ ರೋಡಲ್ಲಿ ಕೂಡ ದುರಂತಗಳಾಗತ್ತೆ. ಲಕ್ಕಿಲಿ ಈ ರೋಡ್ ಚೆನ್ನಾಗಿದೆ. ಒಂದು ವೇಳೆ ರಾತ್ರಿ ಹೊತ್ತಲ್ಲೋ ಹಗಲು ಹೊತ್ತಲ್ಲೋ ಏನು ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ ನೋಡಿ, ಅಲ್ಲೇ ಇದೆ ನೋಡಿ, ಪಕ್ಕದಲ್ಲಿ ಅಲ್ಲೇ ಇದೆ ನೋಡಿ. ನೋಡಿ ಇದು ಇಂಪಾರ್ಟೆಂಟ್. ಇದಕ್ಕೊಂದು ತಡೆಗೋಡೆ ಬೇಡವಾ? ಓಕೆ, ನಮ್ಮ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ಸ್ಪಾಟಲ್ಲಿದ್ದಾರೆ. ಅನು ಕಾರ್ಯಪ್ಪ ಮಾಡಿದಂಥ ಎಲ್ಲ ಸುದ್ದಿಗಳು ಬಹುತೇಕ ಕ್ಲಿಕ್ಕು. ಈ ಸುದ್ದಿಗಳ ಬಗ್ಗೆ ಏನು ಹೇಳ್ತಾರೆ ಅನು ಕಾರ್ಯಪ್ಪ? ನನಗೆ ಅದನ್ನು ವೆರಿ ನಿಯರ್ ಬೈ ತೋರಿಸ್ಬೋದು ಸಾಧ್ಯವಾದರೆ. ಎಲ್ಲಿ ತೊಂದರೆ ಉಂಟಾಗ್ಬೋದು, ಯಾವ ರೀತಿ ತೊಂದರೆ ಉಂಟಾಗ್ಬೋದು, ಈ ಹಿಂದೆ ಹೇಗಾಗಿತ್ತು, ಎಷ್ಟು ಜನ ಇಲ್ಲಿ ಅಸುನೀಗಿದ್ದಾರೆ, ಇದರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಅನು ಕಾರ್ಯಪ್ಪ ಪ್ಲೀಸ್ ಕಂಟಿನ್ಯೂ. ಜಯಪ್ರಕಾಶ್, ಇದು ಸೋಮವಾರಪೇಟೆ ತಾಲೂಕಿನ ಬಾಣಾವರ ರಸ್ತೆ ಅಂತ ಬರುತ್ತೆ. ಈ ಬಾಣಾವರ ರಸ್ತೆಯಲ್ಲಿರುವಂಥ ಒಂದು ಕೆರೆ ಇದು. ಅಂದರೆ ಸ್ವಲ್ಪ ನೀವು ನೋಡಿದರೆ ಈಗ 3ರಿಂದ 4 ಅಡಿ ಅಷ್ಟೇ ಅಂತರ ಇದೆ ಇಲ್ಲಿಗೆ, ಕೆರೆಗೂ ಮತ್ತು ರಸ್ತೆಗೆ. ನೂರಾರು ವಾಹನಗಳು ಹೋಗ್ತವೆ, ಶಾಲಾ ವಾಹನಗಳು ಹೋಗ್ತವೆ, ರಾತ್ರಿ ಕೂಡ ವಾಹನಗಳು ಹೋಗ್ತವೆ, ಸಾಕಷ್ಟು ಬಸ್ಗಳು ಕೂಡ ಸಂಚಾರ ಮಾಡ್ತವೆ. ಸ್ವಲ್ಪ ಯಾವ ಮಾಡಿದ್ರು ಇಲ್ಲಿ ಯಮನ ಪಾದಕ್ಕೆ ಸೇರುವಂಥದ್ದು ಗ್ಯಾರಂಟಿ. ಯಾಕೆಂದರೆ ಇದು 10-20 ಅಡಿ ಆಳ ಅಲ್ಲ, 80 ಅಡಿ ಆಳ ಇರುವಂಥ ಕಲ್ಲುಕೊರೆ. ಸಡನ್ನಾಗಿ ಡೀಪ್ ಇದೆ ಇದು. ಅಂದರೆ ಇದು ಸುಮಾರು 40 ವರ್ಷದ ಹಿಂದೆ ಕಲ್ಲುಕೊರೆ ಮಾಡುವಾಗ ನಿರ್ಮಾಣವಾದಂಥ ಕೆರೆ ಇದು. ಈಗ 40-45 ವರ್ಷ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಕೂಡ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಈ ಬಗ್ಗೆ ಅಂತ ಹೇಳುವಂಥದ್ದು ಅಲ್ಲಿ ಅದು ಗ್ರಾಮಸ್ಥರ ಆರೋಪ. ಅಂದರೆ ಸಾಕಷ್ಟು ವಾಹನಗಳು ಓಡಾಡುವಾಗ ಏನೋ ಹೆಚ್ಚು ಕಡಿಮೆ ಆದ್ರೆ ಅಂತೇಳಿ ಈಗ ಸಾಕಷ್ಟು ಜನರು ಸಾವನ್ನಪ್ಪಿದರಲ್ಲಿ. ವಾಹನಗಳು ಸದ್ಯಕ್ಕೆ ವಾಹನಗಳು ಇದುವರೆಗೆ ಏನು ತೊಂದರೆ ಆಗಿಲ್ಲ, ಆದರೆ ಅಲ್ಲಿ ಮುಳುಗಿ ಸ್ನಾನ ಮಾಡುವಾಗ ಮುಳುಗಿ ಸಾವನ್ನಪ್ಪಿದ್ರು, ಬಟ್ಟೆ ಹೋಗುವಾಗ ಮತ್ತು ಈ ರೀತಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ರು ಸಾಕಷ್ಟು ಆಗಿದೆ ಇಲ್ಲಿ. ಆದರೂ ಕೂಡ ಅಧಿಕಾರಿಗಳು ಗಮನ ಹರಿಸಿಲ್ಲ. ಇದು ಈ ರಸ್ತೆದು ಆಚೆ ಈ ಕೆರೆ ಏನಿದೆ, ಕೆರೆ ಅರಣ್ಯ ಪ್ರದೇಶಕ್ಕೆ ಬರುತ್ತೆ, ಎಡವನಾಡು ಅರಣ್ಯ ಪ್ರದೇಶಕ್ಕೆ ಬರುತ್ತೆ. ಆದರೆ ಅರಣ್ಯದವ್ರನ್ನ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವ್ರು ಹೇಳ್ತಾರೆ, ರಸ್ತೆ ಇರೋದ್ರಿಂದ ರಸ್ತೆ ಏನು ಕೆಲಸ ಇದೆ ಅದು PWD ಲೋಕೋಪಯೋಗಿ ಇಲಾಖೆ ಅವರೇ ಮಾಡಬೇಕು, ನಮಗೆ ಬರಲ್ಲ, ಅವರೇ ಮಾಡ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ. ಆದ್ದರಿಂದ ಇದು ಲೋಕೋಪಯೋಗಿ ಇಲಾಖೆಯವರು ತಡೆಗೋಡೆ ನಿರ್ಮಾಣ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಇದೇನು ಸಣ್ಣ ಕೆಲಸ, ದೊಡ್ಡ ಕೆಲಸ ಏನಲ್ಲ, ಸಣ್ಣ ಅಮೌಂಟಲ್ಲಿ ಇದು ಆಗುವಂಥದ್ದು. ಆದರೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಮತ್ತು ಸ್ಥಳೀಯ ಶಾಸಕರು ಕೂಡ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಜಯಪ್ರಕಾಶ್. ಓಕೆ, ಸಿದ್ದೇಗೌಡರು ಇದ್ದಾರೆ, ಸಿದ್ದೇಗೌಡರನ್ನ ಮಾತಾಡ್ಸೋಣ. ಸಿದ್ದೇಗೌಡರು ಮುಖ್ಯ ಇಂಜಿನಿಯರ್. ಸಿದ್ದೇಗೌಡ್ರೆ ನಮಸ್ಕಾರ. ಸಿದ್ದೇಗೌಡ್ರೆ, ಇದು ಕೊಲ್ಕಾರಿ ಪಕ್ಕ ಇರುವಂಥದ್ದು, ಅಂದರೆ ಎಲ್ಲಿ ಅಂತಂದರೆ ನೋಡಿ, ಬಾಣಾವರ ಸೋಮವಾರಪೇಟೆ ರಸ್ತೆ ಸರ್ ಇದು. ಇಲ್ಲಿ ಒಂದು 50 ವರ್ಷಗಳಿಂದಲೂ ಒಂದು 80 ಅಡಿ ಆಳದ ಕ್ವಾರೆ, ಅಂದರೆ ನೀರು ನಿಂತೋಗಿದೆ, ಫುಲ್ 80 ಅಡಿ ನೀರಿದೆ.
ಅದು ಏನು ಗೊತ್ತಾ ಸರ್, ಈಗ ನೀವು ಗೊತ್ತಿರ್ಬೋದು, ಅಲ್ಲಿ ಈ ಹಿಂದೆ ಮಂಡ್ಯದಲ್ಲಿ ಒಂದು ಘಟನೆ ಆಯಿತು, ಬಸ್ ಒಂದು ಬಿದ್ದಿತ್ತು ನೋಡಿ. ಹೌದೌದು. ಅದೇ ಥರ ಇದೆ ಸರ್ ಸಿದ್ದೇಗೌಡ್ರೆ. ಸರಿ. ಅಂದರೆ ನಾನು ನಿಮ್ಮನ್ನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅದು ಅರಣ್ಯ ಇಲಾಖೆಗೂ ಬರುತ್ತೆ. ಒಂದು ತಡೆಗೋಡೆ ಥರ ಒಂದು ಕಂಬಗಳಿಗೆ ಹಾಕಿ ಒಂದು ಲೈನ್ ಎಳೆದು ಬಿಟ್ರೆ ಒಂದು ಡ್ರೈವರ್ಗಳಿಗೊಂದು ಸೇಫ್ಟಿ ಫೀಲ್ ಆಗಬಹುದು ಅಂತ. ಸರಿ ಸರಿ. ದಯವಿಟ್ಟು ಅದನ್ನೊಂದು ನೋಡಿ ಸಿದ್ದೇಗೌಡ್ರೆ. ಆಯ್ತು ಸರ್, ಆಯ್ತು ಆಯ್ತು. ಒಂದು ಏನಾದರೂ ಮಾಡಿಸಿದ್ರೆ ಭಾಳ ಕಡಿಮೆ ಆಗ್ಬಿಡುತ್ತೆ. ಏನು ದೊಡ್ಡ ಇದೇನು ಕಟ್ಟಬೇಕು ಅಂತಿಲ್ಲ ನಾವು. ಒಂದು ಕಂಬ ಥರ ಹಾಕಿದ್ದಾರೆ, ಒಂದು ಸಣ್ಣದು ಹಾಕಿದ್ದಾರೆ, ಅದು ನಮಗೆ ಈ ಮೈಲಿಗಳ ಥರ ಇದೆ, ಅದೇನು ವರ್ಕೌಟ್ ಆಗಲ್ಲ. ಸರಿ. ದಯವಿಟ್ಟು ಸರ್ ಸಿದ್ದೇಗೌಡ್ರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಾಣವಾರ ಸೋಮವಾರಪೇಟೆ, ಬೇಕಿದ್ರೆ ನನ್ನ ರಿಪೋರ್ಟರನ್ನು ಕಳಿಸ್ತೇನೆ ನಿಮ್ಮ ಗಮನಕ್ಕೆ. ಅದಕ್ಕೆ ಆಯ್ತು ಆಯ್ತು. ದಯವಿಟ್ಟು ಏನಾದರೂ ಒಂದು ಮಾಡಿಕೊಡಿ ಸರ್ ಇದಕ್ಕೆ. ಆಯ್ತು ಸರ್, ಆಯ್ತು ಸರ್. ತುಂಬ ಜನ ತೀರ್ಕೊಂಡಿದ್ದಾರಂತೆ ಇಲ್ಲಿ ಬಿದ್ದು. ಸರಿ ಸರ್, ಸರಿ ಸರ್, ಆಯ್ತು. ಆಯಿತು ಸಿದ್ದೇಗೌಡ್ರೆ. ಓಕೆ, ಸಿದ್ದೇಗೌಡರ ಗಮನಕ್ಕೆ ಇದನ್ನು ತಂದಿದ್ದೀನಿ, ನೋಡೋಣ ಏನು ಮಾಡ್ತಾರೆ ಅಂತೇಳಿ. ವೆಂಕಟೇಶ್ ನಾಯಕ್ ಅವರಿದ್ದಾರೆ, PW ಇಂಜಿನಿಯರ್ ಅವರು. ವೆಂಕಟೇಶ್ ನಾಯಕರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇದು ನಿಮ್ಮಿಂದ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ದೊಡ್ಡ ಹಣಕಾಸು ಏನಿಲ್ಲ ಇದಕ್ಕೆ. ಹೌದು ಹೌದು ಸರ್. ಇದು ಬಾಣವಾರ ಸೋಮವಾರಪೇಟೆ ರಸ್ತೆ ಸರ್. ನೋಡಿದ್ದೀನಿ ಸರ್ ಅದನ್ನು. ಓಕೆ, ಅದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ. ಅದೇನು ಈ ತಡೆಗೋಡೆನೆ ಮಾಡ್ಬೇಕು ಸರ್, ಪರ್ಮನೆಂಟ್ ಆಗಿ. ಅದು ಸ್ವಲ್ಪ ಬಂಡೆ ಬರುತ್ತೆ ಸರ್ ಪೂರ್ತಿ ಅದು. ಹೌದು, ಅದು ಅಟ್ಲೀಸ್ಟ್ ಒಂದು 10 ಕಂಬ ಹಾಕಿ ಮಾಡಿದ್ರು ನಡೆಯುತ್ತೆ ಬೇಕಿದ್ರೆ ಹೌದು ಸದ್ಯಕ್ಕೆ. ಸರ್, ಹೌದು ಹೌದು. ಅದೊಂದು ಮೆಸ್ ಟೈಪ್ ಮಾಡಿಬಿಟ್ರು ನಡೆಯುತ್ತೆ. ಹೌದು, ಯಾಕಂದ್ರೆ ಈಗ ನಾನು ಅದೇ ಹೇಳಿದೆ, ಈಗ ನಮಗೆ ಈ ವೈಟ್ ಕಲರ್ ಇರುತ್ತಲ್ಲ ಯಾವುದಲ್ಲಿ ರೋಡಲ್ಲಿ, ಹೌದು, ಎಷ್ಟೇ ಹೆಜ್ಜಿದ್ರು ಕೂಡ ಒಂದು ಸೆನ್ಸ್ ಬರುತ್ತೆ ಡ್ರೈವಿಂಗ್ ಮಾಡುವಾಗ. ಹೌದು 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 ಸರ್. ಅದೊಂದು ಫೀಲ್ ಬಂದ್ರೆ ಸೇಫ್ ಇದೆ ಅಂತ. ಬಹುಶಃ ಈ ಆತಂಕದಲ್ಲೇ ಬಿದ್ದೋಗ್ಬಿಡ್ತಾರೆ ಅಂತ ಅನ್ಸುತ್ತೆ ನನಗೆ. ಹೌದು ಹೌದು ಸರ್, ಹೌದು. ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಸರ್? ಯಾಕಂದ್ರೆ ಅದು ಅರಣ್ಯ ಇಲಾಖೆ ಕೂಡ ಬರುತ್ತೆ ಅಂತ. ಈ ಕಳಿಸ್ತೀನಿ, ನಾನು ಒಂದು ಪ್ರಪೋಸಲ್ ಮಾಡಿ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಸರ್. ದಯವಿಟ್ಟು ನಿಮ್ಮ ಟೈಮಲ್ಲಿ ಒಂದು ಆಗಲಿ ವೆಂಕಟೇಶ್ ನಾಯಕ್ ಅವರು. 100%. ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಅವರು. ಓಕೆ ಸರ್. ವೆಂಕಟೇಶ್ ನಾಯಕ್ ಅವರ ಗಮನಕ್ಕೂ ತಂದಿದ್ದೀವಿ, ಸಿದ್ದೇಗೌಡರ ಗಮನಕ್ಕೂ ತಂದಿದ್ದೀವಿ. ಆದಷ್ಟು ಬೇಗ ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ಇದೆ. ಒಂದು ತಡೆಗೋಡೆ ವಿಪರೀತ ಏನು ಕಟ್ಟಬೇಕು ಅಂತಿಲ್ಲ. ಹೆಂಗೆ ಅಂತಂದರೆ, ಈಗ ಈ ಕಾಂಕ್ರೀಟ್ನ ಒಂದು 10 ಕಂಬ ಇದೆ ಅಂತ ಇಟ್ಕೊಳ್ಳಿ. 10 ಕಂಬ 1 2 3 4 5 6 ಹಿಂಗೆ ಹಾಕ್ಬೋದು. ಆಮೇಲೆ ನಾವು ಈ ಬೆಳೆಗಳಿಗೆಲ್ಲ ಇದಾಗ್ತೀವಲ್ವ, ಒಂದು ತಂತಿ ಟೈಪು, ಅಥವಾ ಇನ್ನೂ ಕೆಲವು ಹೆಂಗಿರುತ್ತೆ ಅಂತಂದರೆ ಈ ಏನು ಕಬ್ಬಿಣದ ಸರಳ ಥರ ಮಾಡ್ತಾರೆ. ಹಿಂಗೆ ಮಾಡಿಬಿಟ್ಟು ಕಬ್ಬಿಣದ ಸರಳ ಥರ ಮಾಡಿದರೆ ಅದು ಬೆಸ್ಟು. ಇಲ್ಲದಿದ್ದರೆ ಕಬ್ಬಿಣ ತಂತಿ ಥರ ಮಾಡಿದರೂ ನಡೆಯುತ್ತೆ. ಅಟ್ಲೀಸ್ಟ್ ಒಂದು ತಂತಿ ಥರ ಇರಬೇಕು. ಏನಾಗುತ್ತೆ, ಅಲ್ಲಿ ಹೋಗುವಾಗ ಓಕೆ ಏನೋ ಒಂದು ತಡೆಗೋಡೆ ಇದೆ ಅಂತ ಒಂದು ಫೀಲ್ ಬರುತ್ತೆ. ಅಷ್ಟಿದ್ರೆ ಸಾಕು, ಡ್ರೈವರ್ಗಳು ಸೇಫ್ ಆಗಿಬಿಡ್ತಾರೆ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ.